ಆರ್ಸಿಬಿ ವರ್ಸಸ್ ಜಿಟಿ, ಕನ್ನಡಿಗ ಪಡಿಕ್ಕಲ್, ಕಿಂಗ್ ಕೊಹ್ಲಿ ಆರ್ಭಟಕ್ಕೆ ಟೈಟನ್ಸ್ ಧೂಳಿಪಟ. ಗುಜರಾತ್ ಮಣಿಸಿ 2ನೇ ಸ್ಥಾನಕ್ಕೇರಿದ ಆರ್ಸಿಬಿ. ಬೆಂಗಳೂರಿನ ಎಂ. ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಆರ್ಸಿಬಿ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ತೋರಿ ಗುಜರಾತ್ ವಿರುದ್ಧ ವಿಕೆಟ್ಗಳ ಜಯ ಸಾಧಿಸಿದೆ. ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ 20 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 205 ರನ್ ಗಳಿಸಿತ್ತು. ಸಾಯಿ ಸುದರ್ಶನ್ ಶತಕ ಸಿಡಿಸಿ ತಂಡಕ್ಕೆ ನೆರವಾಗಿದ್ದರು. ತವರಿನ ಮೈದಾನದಲ್ಲಿ ಕೊನೆಯ ಲೀಗ್ ಪಂದ್ಯವನ್ನಾಡಿದ ಹಾಲಿ ಚಾಂಪಿಯನ್ ತಂಡ ಗುಜರಾತ್ ಟೈಟನ್ಸ್ ನೀಡಿದ್ದ 206 ರನ್ಗಳ ಗುರಿಯನ್ನ ಆರ್ಸಿಬಿ 18.5 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು ಗುರಿ ತಲುಪಿತು. 206 ರನ್ಗಳ ಗುರಿ ಬೆನ್ನಟ್ಟಿದ ಆರ್ಸಿಬಿ ನಿರೀಕ್ಷಿತ ಆರಂಭ ಪಡೆಯಲಿಲ್ಲ. ತಂಡದ ಮೊತ್ತ 26 ರನ್ಗಳಾಗುವಷ್ಟರಲ್ಲಿ ಜೇಕಬ್ ಬೆಥೆಲ್ 14 ರೂಪದಲ್ಲಿ ಮೊದಲ ವಿಕೆಟ್ ಕಳೆದುಕೊಂಡಿತು. ಬೆಥೆಲ್ ಕಟ್ಶಾಟ್ ಮಾಡಲು ಹೋಗಿ ಶಾರುಖ್ ಖಾನ್ಗೆ ಕ್ಯಾಚ್ ನೀಡಿದರು. ಆದರೆ 2ನೇ ವಿಕೆಟ್ ಜೊತೆಯಾಟದಲ್ಲಿ ಒಂದಾದ ದೇವದತ್ ಪಡಿಕ್ಕಲ್ ಹಾಗೂ ಕೊಹ್ಲಿ ಮ್ಯಾಚ್ ವಿನ್ನಿಂಗ್ ಆಟವಾಡಿದರು. ಈ ಜೋಡಿ 59 ಎಸೆತಗಳಲ್ಲಿ 115 ರನ್ಗಳ ಜೊತೆಯಾಟ ನಡೆಸಿದರು. ಸ್ಫೋಟಕ ಬ್ಯಾಟಿಂಗ್ ಮಾಡಿದ ಕನ್ನಡಿಗ ಪಡಿಕ್ಕಲ್ 27 ಎಸೆತಗಳಲ್ಲಿ 2 ಬೌಂಡರಿ, 6 ಸಿಕ್ಸರ್ಗಳ ಸಹಿತ 55 ರನ್ ಗಳಿಸಿದರು. ಪಡಿಕ್ಕಲ್ ರಶೀದ್ ಖಾನ್ ಬೌಲಿಂಗ್ನಲ್ಲಿ ಬೌಲ್ಡ್ ಆದರು. ಮುಂದಿನ ಓವರ್ನಲ್ಲಿ ವಿರಾಟ್ ಕೊಹ್ಲಿ ಕೂಡ ವಿಕೆಟ್ ಒಪ್ಪಿಸಿದರು. ಶತಕದತ್ತ ಮುನ್ನುಗ್ಗುತ್ತಿದ್ದ ವಿರಾಟ್ 44 ಎಸೆತಗಳಲ್ಲಿ 8 ಬೌಂಡರಿ, 4 ಸಿಕ್ಸರ್ಗಳ ಸಹಿತ 81 ರನ್ ಗಳಿಸಿ ಹೋಲ್ಡರ್ ಬೌಲಿಂಗ್ನಲ್ಲಿ ಬೌಲ್ಡ್ ಆದರು. ಕೊಹ್ಲಿ ನಂತರ ಬಂದ ಜಿತೇಶ್ ಶರ್ಮಾ 6 ಎಸೆತಗಳಲ್ಲಿ ತಲಾ 1 ಬೌಂಡರಿ, ಸಿಕ್ಸರ್ ಸಹಿತ 10 ರನ್ ಗಳಿಸಿ ರಶೀದ್ ಖಾನ್ ಬೌಲಿಂಗ್ನಲ್ಲಿ ಮನವ್ ಸುತಾರ್ಗೆ ಕ್ಯಾಚ್ ನೀಡಿ ಇಂದೂ ಕೂಡ ಅಲ್ಪಮೊತ್ತಕ್ಕೆ ಔಟ್ ಆದರು. ಪಾಟೀದಾರ್ 5 ಎಸೆತಗಳಲ್ಲಿ 8 ರನ್ಗಳಿಸಿ ಮನವ್ ಸುತಾರ್ ಬೌಲಿಂಗ್ನಲ್ಲಿ ವಾಷಿಂಗ್ಟನ್ ಸುಂದರ್ಗೆ ಕ್ಯಾಚ್ಔಟ್ ಆದರು. ಟಿಮ್ ಡೇವಿಡ್ 9 ಎಸೆತಗಳಲ್ಲಿ ಅಜೇಯ 10, ಕೃನಾಲ್ ಪಾಂಡ್ಯ 12 ಎಸೆತಗಳಲ್ಲಿ 3 ಬೌಂಡರಿ, 1 ಸಿಕ್ಸರ್ ಸಹಿತ ಅಜೇಯ 23 ರನ್ ಗಳಿಸಿ ತಂಡವನ್ನ ಗೆಲುವಿನ ಗಡಿ ದಾಟಿಸಿದರು. ಇದಕ್ಕೂ ಮುನ್ನ ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ 205 ರನ್ಗಳ ಸವಾಲಿನ ಮೊತ್ತ ದಾಖಲಾಗಿತ್ತು. ಸಾಯಿ ಸುದರ್ಶನ್ 58 ಎಸೆತಗಳಲ್ಲಿ 11 ಬೌಂಡರಿ, 5 ಸಿಕ್ಸರ್ಗಳ ಸಹಿತ 100 ರನ್, ಶುಭ್ಮನ್ ಗಿಲ್ 24 ಎಸೆತಗಳಲ್ಲಿ 32, ಜೋಸ್ ಬಟ್ಲರ್ 16 ಎಸೆತಗಳಲ್ಲಿ 25 ಹಾಗೂ ಜೇಸನ್ ಹೋಲ್ಡರ್ 10 ಎಸೆತಗಳಲ್ಲಿ ಅಜೇಯ 23 ರನ್ ಗಳಿಸಿದ್ದರು. ಆರ್ಸಿಬಿ ಮೊದಲ 15 ಓವರ್ಗಳಲ್ಲಿ 155 ರನ್ ಬಿಟ್ಟುಕೊಟ್ಟರೂ ಕೊನೆಯ 5 ಓವರ್ಗಳಲ್ಲಿ ಉತ್ತಮವಾಗಿ ಕಂಬ್ಯಾಕ್ ಮಾಡಿತು. ಅದರಲ್ಲೂ 27, 18 ಹಾಗೂ 19ನೇ ಓವರ್ಗಳಿಂದ ಕೇವಲ 17 ರನ್ ಬಿಟ್ಟುಕೊಟ್ಟು ಟೈಟನ್ಸ್ ದೊಡ್ಡ ಮೊತ್ತ ದಾಖಲಿಸದಂತೆ ತಡೆದರು.